ಹಾಯ್ ಗಾಯ್ಸ್. ಹಾಯ್ ಹಾಯ್ ಎಲ್ಲರೂ ಹಾಯ್ ಮಾಡಿ. ಆಂಟಿ ನೋಡಿ ಮುಖ ಮುಚ್ಕೊತಿದ್ದಾರೆ ಪಾಪ, ಮುಖ ಮುಚ್ಚಲ್ಲ ಅಂತ. ಗೈಸ್ ಹೆಂಗಿದೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಸ್ಯಾಟರ್ಡೇ. ಸೊ ಇವತ್ತು ನಮಗೆ ಆ್ಯಕ್ಚುಲಿ ಗೌರ್ಮೆಂಟ್ ರಜಾ ಇದೆ. ಸೊ ಆದರೂ ಆಯುಧ ಪೂಜೆಗೆ ಗೌರ್ಮೆಂಟ್ ರಜಾ ಇತ್ತು. ಬಟ್ ಆದ್ರೂ ನಮ್ಮ ಕಂಪ್ನಿಯಲ್ಲಿ ನಮಗೆ ಇವತ್ತು ರಜಾ ಕೊಟ್ಟಿಲ್ಲ. ಸೊ ನಮ್ಮದು ಪಿ ಜಿಯಲ್ಲೇ ಇವತ್ತು ಕ್ಲಾಸ್ ತೊಗೊತಾರಂತೆ. ಸೊ ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೇಗ ಬೇಗ ರೆಡಿಯಾಗಿ ನಾವು ತಿಂಡಿ ಮಾಡ್ಕೊಂಡು ಬರ್ತೀವಿ. ಹಾಯ್ ಗಾಯ್ಸ್. ಹಾಯ್ ಹಾಯ್ ಎಲ್ಲರೂ ಹಾಯ್ ಮಾಡಿ. ಟೈಮ್ ಆಗಿದೆ, ಫಸ್ಟೇ ವಿಡಿಯೋ ಮಾಡ್ಕೊಂಡು ಕೂತಿದ್ದೀವಿ. ಏನೇನು ತಿಂಡಿ? ಪಲಾವೇ ಗೀ ರೈಸ್ ಅಂತೆ. ಗೀ ರೈಸ್ ಅಲ್ಲ, ಇದು ಗೀ ರೈಸ್, ಇದು ಸಾಂಬಾರ್, ಇದು ಏನೂ ಇಲ್ಲ. ಓಪನ್ ಮಾಡಿ, ಇದು ಚಟ್ನಿ. ಸೊ ಅದೆಲ್ಲ ಏನೇನೋ ಇಟ್ಟಿದ್ದಾರೆ ಇಷ್ಟೇ. ಈ ಸರ್ ಕೂತಿದ್ದಾರೆ. ಬೇಗ ಬೇಗ ತಿಂಡಿ ತಿನ್ಕೊಂಡು ಬರ್ತೀನಿ. ಗೈಸ್ ಹೆಂಗಿದೆ ತಿಂಡಿ? ಸಕ್ಕತ್ತಾಗಿದೆಯಾ? ಐಮನ್ ಹೆಂಗಿದೆ ತಿಂಡಿ? ಗೈಸ್ ಐಮನ್ ಫಸ್ಟ್ ಟೈಮ್ ಈ ಟೇಬಲ್ ಮೇಲೆ ಕುತ್ಕೊಂಡು ತಿಂಡಿ ತಿಂತಿದ್ದಾಳೆ. ಊಟ ಅಲ್ಲ, ತಿಂಡಿ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾಳೆ. ಬಾಯ್, ಗುಡ್ ಬಾಯ್. ತಿಂಡಿ ಅಂತೂ ಸಕ್ಕತ್ತಾಗಿತ್ತು. ಯಾವತ್ತೂ ಈ ತಿಂಡಿ ಅಂತೂ ನಾನು ಬಂದು 9 days ಆಯಿತು, ಅಲ್ಲಿವರೆಗೂ ಯಾವತ್ತೂ ಈ ತಿಂಡಿ ಸಿಕ್ಕೇ ಇರಲಿಲ್ಲ. ಇವತ್ತು ಸಿಕ್ಕಿರೋದು ಯಾಕಂದರೆ ನಮ್ಮ ಸರ್ ಇವತ್ತು ಹಾಸ್ಟೆಲ್ ಪಿ ಜಿಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಊಟ ತುಂಬ ಚೆನ್ನಾಗಿದೆ ಅಷ್ಟೇ. ಡೈಲಿ ಹೆಂಗಿರುತ್ತೆ? ಡೈಲಿ ಅಂತೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಇವತ್ತು ತುಂಬ ಚೆನ್ನಾಗಿತ್ತು. ನನಗೆ ಏನಾಯಿತು, ಊಟದ್ದು ಎಲ್ಲ ನೆನಪಾಗ್ಬಿಡ್ತು. ಓ ಮನೆದು ಚೆನ್ನಾಗಿತ್ತು. ಐಶಾ ಯೂಟ್ಯೂಬರಿಗೆ ರಾತ್ರಿ ನೋಡಿ ಇವಾಗ ನೋಡಿ ಡಿಫ್ರೆನ್ಸ್ ತುಂಬ. ತಿಂಡಿ ಹೆಂಗಿತ್ತು ಹೇಳಿ ಸಿನಾನ್? ತುಂಬ ಚೆನ್ನಾಗಿ ಸರ್ ಬಂದಿದ್ದೀವಿ, ತುಂಬ ಚೆನ್ನಾಗಿ. ಇಷ್ಟು ದಿನ ಡೈಲಿ ಹೆಂಗಿರುತ್ತೆ? ಮಾಡ್ಕೊಂಡಿಲ್ಲ ತಿಂಡಿ, ಸರ್ ಬಂದಿದ್ದಕ್ಕೆ ಮಾಡ್ತಿರೋದು ತಿಂಡಿ. ಸರ್ ಬಂದಿದ್ದಾಗ ಒಳ್ಳೆ ಊಟ ಇರುತ್ತೆ ಇಲ್ಲಿ ಪಿ ಜಿಯಲ್ಲಿ. ಬೇರೆ ದಿವಸ ಎಲ್ಲ ಏನು ಚೆನ್ನಾಗಿರಲ್ಲ. ಒಡೆಯನ್ನು ಇಷ್ಟು ದಪ್ಪ ಕೊಟ್ಟಿದ್ವಿ ಇವತ್ತು. ಹೆಂಗಿತ್ತು ತಿಂಡಿ? ಹೆಂಗಿತ್ತು? ಸರ್ ಬಂದ್ಯಾರಂತ ಇಷ್ಟು ದಪ್ಪ ಒಡೆ ಬೋಂಡ. ಸರ್ರು ಮತ್ತೆ ಇವರು ಸರ್ ಇಲ್ಲಿ ಎಲ್ಲ ಟ್ವಿನ್ನಿಂಗ್ ಮಾಡ್ತಿದ್ದಾರೆ. ಟ್ವಿನ್ನಿಂಗ್. ಡೈಲಿ ಹೆಂಗಿರುತ್ತೆ ತಿಂಡಿ? ಚೂರು ಚೆನ್ನಾಗಿರ್ಲಿಲ್ಲ. ಪಿ ಜಿ ಯಾರು ಅವಳಿಗೆ ಕಳಿಸಿ ನಮ್ಮ ವಿಡಿಯೋಸ್ ಅವಳಿಗೆ ತೋರಿಸಿ ಸ್ವಲ್ಪ. ಸರ್ ಬಂದಿದ್ದೀಗ ನೀವು ಕಳಿಸಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಏನು ನಾಳೆಯಿಂದ ಸರ್ ಡೈಲಿ ಬರ್ತಿದ್ದಾರೆ. ಆ್ಯಕ್ಚುಲಿ ನಮಗೆ ಒಂದ್ಸಲ ಕಂಪ್ನಿ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಪಿ ಜಿಯಲ್ಲೇ ಕ್ಲಾಸ್ ಮಾಡ್ತಿದ್ದಾರೆ ಅಲ್ವಾ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಮತ್ತು ಇವತ್ತು ಯಾವ ಥರ ಕ್ಲಾಸ್ ಇರುತ್ತೆ, ಏನೇನು ಕ್ಲಾಸ್ ಮಾಡ್ತಾರೆ ಅಂತ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫುಲ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಕ್ಲಾಸಲ್ಲಾದರೆ ಪ್ರೊಜೆಕ್ಟರ್ ಇತ್ತು. ಪ್ರೊಜೆಕ್ಟರ್ ಹಾಕಿ ನಮಗೆ ಕ್ಲಾಸ್ ಮಾಡ್ತಿದ್ರು. ಬಟ್ ಇಲ್ಲಿ ಪ್ರೊಜೆಕ್ಟರ್ ಇಲ್ಲ. ಅದಕ್ಕೆ ಮೊನ್ನೆ ತಾನೇ ಟಿ ವಿಗೆ ವೈಫೈ ಫಿಕ್ಸ್ ಮಾಡೋಗಿದ್ರು. ಸೊ ಇವಾಗ ಪ್ರೊಜೆಕ್ಟರ್ ಇಲ್ಲ ಅಲ್ಲ, ಸೊ ಅದಕ್ಕೆ ಟಿ ವಿಯಲ್ಲೇ ಹಾಕಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡಬೇಕು. ಸೊ ಸರ್ ಬಂದಾಗ ಯಾವ ರೂಮಲ್ಲಿ ಎಲ್ಲಿ ಕ್ಲಾಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನೋಡಿದರೆ ನಾವಿದ್ದೀವಲ್ಲ ಅಲ್ಲೇ ಕ್ಲಾಸ್ ಮಾಡೋಣ ಅಂತ ಹೇಳಿದರು. ಏನಕ್ಕಂದರೆ ನಮ್ಮ ರೂಮಲ್ಲೇ ಮಾತ್ರ ಟಿ ವಿ ಮತ್ತು ವೈಫೈನ ಕನೆಕ್ಷನ್ ಮಾಡಿದರು. ಸೊ ಅದಕ್ಕೆ ಇಲ್ಲೇ ಮಾಡೋಣ ಅಂತ ಹೇಳಿದ್ದಕ್ಕೆ ಮಾರ್ನಿಂಗೇ ನಾವೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೆಲ ಎಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ವು. ಸೊ ಇವಾಗ ಅವರು ಟಿ ವಿಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದರು, ಆಗಿಲ್ಲ. ಅದಕ್ಕೆ ಇವಾಗ ಬೇರೆ ಏನಾದರೂ ಮಾಡಬೇಕು, ಬೇರೆ ಯಾವ್ದಾದ್ರು ಟ್ರೈ ಮಾಡೋಕ್ಕಾಗುತ್ತಾ ಅಂತ ನೋಡ್ತಿದ್ರು. ಸೊ ಇಲ್ಲಿ ಬಾಯ್ಸ್ ನಮಗೆ ಕರಾಟೆ ಹೇಳ್ಕೊಡ್ತಿದ್ರು. ಸೊ ಸರ್ರಿಗೆ ಕರಾಟೆ ಬರುತ್ತೆ,
ಅದಕ್ಕೆ ಯಾವ ಥರ ನಿಮಗೆ ಬರುತ್ತೆ ಹೇಳ್ಕೊಡಿ ಗರ್ಲ್ಸಿಗೆ ಅಂತ ಹೇಳಿದರು. ಸೊ ಅದಕ್ಕೆ ಅವ್ರಿಗೆ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವುದು ಏನೇನೋ ಇರುತ್ತಲ್ಲ ಅದರಲ್ಲಿ ಕರಾಟೆಯಲ್ಲಿ, ಸೊ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಿದ್ರು, ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ ಅಂತ. ಕರಾಟೆ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಸರ್ರು ಸ್ವಲ್ಪ ನಮಗೆ ಲೆಸನ್ ಮಾಡಿದರು. ಅದಾದಮೇಲೆ ಟೀ ಬಂದಿದೆ, ಟೀ ಕುಡೀರಿ ಅಂತ ವಾರ್ಡನ್ ಆಂಟಿ ಕರೆದ್ರು. ಸೊ ಅದಕ್ಕೆ ಇವಾಗ ಟೀ ಕುಡಿಯೋಕ್ಕೆ ಹೋಗ್ತಿದ್ದೀವಿ. ಟೀ ಕುಡ್ಕೊಂಡು ಬಂದು ಮತ್ತೆ ಕ್ಲಾಸ್ ಕಂಟಿನ್ಯೂ ಮಾಡ್ತಾರೆ. ಅಯ್ಯೋ ಸೀರಿಯಸ್ ಆಗಿ ವಿಡಿಯೋ ಮಾಡ್ತಿರೋದು, ಮತ್ತು ಸುಮ್ಮನೆ ವಿಡಿಯೋ ಮಾಡಲಾ? ಹೆಂಗನ್ಸ್ತಿದೆ ಕ್ಲಾಸ್? ಚೆನ್ನಾಗಿದೆ ಕ್ಲಾಸ್, ತುಂಬ ಚೆನ್ನಾಗಿದೆ. ಪಿ ಜಿ ಸೂಪರ್ ಆಗಿದೆ. ಊಟ ಒಂದು ಬಿಟ್ಟು ಇದೆಲ್ಲ ಚೆನ್ನಾಗಿದೆ. ಐಶನ್ ಚಡೆ ನೋಡಿ. ಗೈಸ್, ಐವನ್ ಅವರು ಟೀ ಕುಡಿತಿದ್ದಾರೆ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ. ನೋಡಿ, ಐವನ್ ಅವರು ಟೀ ಕುಡಿಯಕ್ಕೆ ಬರ್ತಿದ್ದಾರೆ. ನೋಡಿ ಗೈಸ್, ಐವನ್ ಅವರು ಟೀ ಕುಡಿಯಕ್ಕೆ ಬರ್ತಿದ್ದಾರೆ. ಯಾವತ್ತೂ ಟೀ ಕುಡಿಯಲ್ಲ. ಮೇ ಬಿ ಇಲ್ಲಿಗೆ ಹೋಗೋದು ಐವನ್ ದಪ್ಪ ಅಂತಾಳೆ. ನೋಡಿ ಏನಂತ ಹೇಳಿ. ವಾರ್ಡನ್ ಮ್ಯಾಮ್, ಪ್ಲೀಸ್ ಯಾಕೆ ಇಷ್ಟು ಕ್ಯೂಟ್ ಆಗಿದ್ದೀರಾ? ಮ್ಯಾಮ್ ಆ ಥರ ಎಲ್ಲ ನೀವು ಮುಖ ಮುಚ್ಕೊಳಂಗಿಲ್ಲ ಮ್ಯಾಮ್. ನಮಗೊಂದು ರೂಮ್ ದೃಷ್ಟಿ ಆಗುತ್ತೆ ಅಂತನಾ? ಬಟ್ ನಿಮ್ದು ಊರು ಯಾವುದು? ಚಿಕ್ಕಮಗಳೂರು. ಅದೇ ಅದು ಕನ್ನಡ ಅಲ್ವಾ? ಮತ್ತೆ ಯಾವುದು? ಅದು ಸ್ಪ್ಯಾನಿಷ್. ಕುಡೀರಿ ಟೀ ಕುಡೀರಿ ಮ್ಯಾಮ್. ಟೀ ಎಲ್ಲ ಕುಡ್ದು ಆದಮೇಲೆ ಸರ್ ಸ್ವಲ್ಪ ಬ್ರೇಕ್ ಬಿಟ್ಟಿದ್ರು. ಸೊ ಅದಕ್ಕೆ ಬಾಯ್ಸ್ ಎಲ್ಲರೂ ಕಬಡ್ಡಿ ಆಡ್ತಿದ್ರು. ನಾವು ಹಂಗೆ ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ವು. ಸ್ವಲ್ಪ ಜನ ಟೀ ಕುಡಿತಿದ್ರು. ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಗೈಸ್, ಒಂದು ವೈಟ್ ದೆವ್ವ ನೋಡಿದ್ದೀರಾ? ನೋಡಿ, ಇದು ವೈಟ್ ದೆವ್ವ, ಫುಲ್ ದೆವ್ವ, ಕಳ್ಳಿ ದೆವ್ವ ಇದು. ಗೈಸ್, ಏನು ಮಾಡುತ್ತೆ ಈ ವೈಟ್ ದೆವ್ವ ಏನು ಮಾಡುತ್ತೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾತ್ರಿ 2 ಗಂಟೆ ಆದರೂ ಮಲಗಿರಲ್ಲ. ನಾವು ಮಲ್ಕೊಂಡಿರೋರಿಗೆ ಬಂದು ಎದೊಳಿಸುತ್ತೆ. ಆ ಥರ ದೆವ್ವ ಇದು. ಏನಾದರೂ ಸೊಲ್ಯೂಷನ್ ಇದ್ರೆ ಈ ಥರ ಎದೊಳೋದು ಗೊತ್ತಾ? ನನ್ನ ರೂಮಿಗೆ ದೆವ್ವ ಬರ್ತಾರೆ ನಾಕ್ ಮಾಡಕ್ಕೆ. ಅದು ಕೌಶಲ್ಯ ದೆವ್ವ ಅಂತ. ಇಲ್ಲ, ಐಮನ್ ದೆವ್ವ ನನಗೆ ಫೋನ್ ಮಾಡಿತ್ತು 2 o'clock ಗೈಸ್. ಏನಕ್ಕೆ ಅಂದ್ರೆ ನನಗೆ ಕಾಲ್ ಮಾಡಿದ್ದು ಐಮನ್ ದೆವ್ವ ಕಾಲ್ ಮಾಡಿತ್ತು. ಹೆದರಿಕೆ ಆಗ್ತಿದೆ ಅಂತ ದೆವ್ವನೇ ಕಾಲ್ ಮಾಡಿತ್ತು. ದೆವ್ವ, ಐಮನ್ ದೆವ್ವ ಅಲ್ಲ. ಆಮೇಲೆ ನಾನು ಹೇಳ್ದೆ ಏನಾಗಲ್ಲ ಮಲ್ಕೋ ಅಂತ. ಸ್ವಲ್ಪ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಹಾಕೋದಂತ. ಬಿಗ್ ದೆವ್ವ ಇಲ್ಲ ನೋಡಿ, ಯಾರು ಕುಳ್ಳುಕಿದ್ದಾರೆ? ಐಮನ್ ತಾನೇ ಕುಳ್ಳ ಇರೋದು. ಐಮನ್ ಕುಳ್ಳ ಇದ್ದಾಳೆ. ಐಮನ್ ಕುಳ್ಳ ಇದ್ದಾಳೆ ಅಂದ್ರೆ ಯಾರು ದೆವ್ವ ಹೇಳಿ? ದೆವ್ವ ಕೌಶಲ್ಯ ತರ ಇರೋದು. ನೋಡಿ, ಇವ್ಳ ಹೈಟ್ ಎಷ್ಟಿರ್ಬೋದು? ಯಾರಾದ್ರೂ ಇಮ್ಯಾಜಿನ್ ಮಾಡಿ ಹೇಳಿ, ಹೈಟ್ ಎಷ್ಟಿರ್ಬೋದು? ಯಾರು ಕರೆಕ್ಟಾಗಿ ಹೇಳ್ತೀರೋ ಅವ್ರಿಗೊಂದು ಗಿಫ್ಟ್ ಕೊಡ್ತೀನಿ ನಾನು. ಏನ್ ಗಿಫ್ಟ್? ನನಗೆ ಹೇಳಿ, ನಾನು ಹೇಳ್ತೀನಿ. ಇಲ್ಲ ಅದೆಲ್ಲ ಸೀಕ್ರೆಟ್. ಯಾರಾದ್ರೂ ಕಮೆಂಟ್ ಮಾಡಿ ಹುಡುಗಿ ಹೈಟ್ ಎಷ್ಟು ಅಂತ. ಪಕ್ಕ ನಿಮಗೆ ಹೈಟ್ ಆಗಿಲ್ಲ ಅಂದ್ರೆ ಹಾಸ್ಟೆಲ್ ಅಲ್ಲಿ ನಮಗೆ ಎಕ್ಸ್ಟ್ರಾ ಫುಡ್ ಕೊಡ್ತಿರೋದು. ಇಲ್ಲ ಗೈಸ್, ಚೆನ್ನಾಗಿ ಕೊಡ್ತಿದ್ದಾರೆ. ಬಟ್ ಇವಳು 1 ವೀಕಿಗೆ 2 ಸಲ ಊಟ ಮಾಡೋದು. ಸೊ ಅದು ಪ್ರಾಬ್ಲಮ್. 2 ಸಲ ಊಟ ಮಾಡ್ತಾಳೆ ಅಷ್ಟೇ. ಗೈಸ್ ನೋಡಿ, ಇವಳು ಯಾವಾಗ್ಲೂ ಎಲ್ಲದನ್ನು ವೇಸ್ಟ್ ಮಾಡ್ತಾಳೆ. ಯಾವಾಗ್ಲೂ ಎಲ್ಲದನ್ನು ವೇಸ್ಟ್ ಮಾಡ್ತಾಳೆ. ಏನು ವರ್ಸ್ಟ್ ಆಗಿರುತ್ತೆ? ಫುಡ್, ಟೀ ಎಲ್ಲ. ಹಾಸ್ಟೆಲ್ ಒಂದು ಚೆನ್ನಾಗಿರೋದು, ನಾವು ಮಲ್ಗಕ್ಕೆ ವೇಕ್ಫಿಟ್ ಬೆಡ್ ಚೆನ್ನಾಗಿರೋದು ಅಷ್ಟೇ, ಬೇರೆ ಏನು ಚೆನ್ನಾಗಿಲ್ಲ. ಇಲ್ಲ ಗೈಸ್, ಫಸ್ಟೇ ಇವಳು ವೇಕ್ಫಿಟ್ ಬೆಡ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲು. ಹೌದು. ಬ್ಲ್ಯಾಕ್ ಕಾಫಿ ಮಾಡ್ಕೊಂತಿದ್ದಾರೆ. ಬ್ಲ್ಯಾಕ್ ಕಾಫಿ ಹೆಂಗ್ ಮಾಡೋದು ಹೇಳಿಕೊಡಿ ಐಶಾ ಸ್ವಲ್ಪ. ಕಾಫಿ ಪೌಡರ್ ಹಾಕಿ, ಶುಗರ್ ಹಾಕಿ, ಆಮೇಲೆ ಈ ಥರ ಅಲ್ಲಾಡಿಸಿ, ವಾಟರ್ ಬೇಡವಾ? ಆಮೇಲೆ ಹಾಟ್ ವಾಟರ್ ಹಾಕಿ. ಈಗ ನೀವು ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತಿರೋದು? ಐಶಾ? ನಾವು ನೆಸ್ಕೆಫೆ. ಓಕೆ, ನೋಡೋಣ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಟೇಸ್ಟ್ ಅಂತ. ಒಂದು ಮಗ್ಗಲ್ಲಿ ಕಾಫಿ ಕುಡಿ. ಹೇಳಿ, ಪ್ರೊಸೀಜರ್ ಸ್ವಲ್ಪ ನಮಗೆ ಹೇಳ್ಕೊಡಿ. ಸ್ವಲ್ಪ ತಗೊಳ್ಳಿ. ಇದು ಟೀ, ಇದು ಕಾಫಿ. ಟೀ ಚೆನ್ನಾಗಿದೆಯಾ? ಕಾಫಿ ಚೆನ್ನಾಗಿದೆಯಾ?
ಟೀ ಚೆನ್ನಾಗಿದೆಯಂತೆ. ಏನು ಚೆನ್ನಾಗಿಲ್ಲ ಇಲ್ಲಿ, ಏನು ಚೆನ್ನಾಗಿಲ್ಲ. ನಾವೇ ಒಂದು ಚೆನ್ನಾಗಿರೋದು, ಬೇರೆ ಏನು ಚೆನ್ನಾಗಿಲ್ಲ. ಕೌಶಲ್ಯ ಒಂದು ಸುಳ್ಳು ಹೇಳ್ತಿದ್ದಾರೆ. ಟೀನು ಚೆನ್ನಾಗಿಲ್ಲ, ಕಾಫಿನೂ ಚೆನ್ನಾಗಿಲ್ಲ. ಇದು ಆಕ್ಚುಲಿ ಟೀ ಕಾಫಿ ತರ ಇದೆ, ಸ್ವಲ್ಪ ಟೀ ಕಾಫಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿ ಟೀನ ಕಾಫಿಗೆ ಮಿಕ್ಸ್ ಮಾಡ್ತೀಯಾರ ನೋಡಿ. ನೀರು ಚೆನ್ನಾಗಿದೆ ಎಲ್ಲಕ್ಕಿಂತ ನಾವೇ ಚೆನ್ನಾಗಿರೋದು, ಏನು ಚೆನ್ನಾಗಿಲ್ಲ ಇಲ್ಲಿ. ಚೆನ್ನಾಗಿ ಟೀ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫನ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಆಟ ಎಲ್ಲ ಆಡಿ ಮತ್ತೆ ನಾವಿವಾಗ ಕ್ಲಾಸಿಗೆ ಬಂದ್ವಿ. ಸೊ ಸರ್ ನಮಗೆ ಯಾವ ಥರ ರೋಲ್ ಪ್ಲೇ ಮಾಡೋದು ಅಂತ ಮತ್ತೆ ಹೇಳ್ಕೊಡ್ತಿದ್ರು. ಲಾಸ್ಟ್ ವೀಕ್ ನಾವು ಮಾಡಿದ್ವಿ, ಬಟ್ ಅದು ಚೆನ್ನಾಗಿಲ್ಲ, ಇನ್ನೂ ನೀವು ಸ್ವಲ್ಪ ಕಲ್ತ್ಕೋಬೇಕು ಅಂತ ನಮಗೆ ಹೇಳ್ತಿದ್ರು. ಸೊ ನಾನು ಕಸ್ಟಮರ್ ಆಗಿ ಹೋಗ್ತಿದ್ದೆ. ಸೊ ಅವಳು ನನ್ನ ಫ್ರೆಂಡಿಗೊಬ್ಳಿಗೆ ಹೇಳ್ಕೊಡ್ತಿದ್ರು ಯಾವ ಥರ ರೋಲ್ ಪ್ಲೇ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಕಲ್ತ್ಕೊಂಡು ನಾವು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಯಾವ ಥರ ರೋಲ್ ಪ್ಲೇ ಮಾಡೋದು, ಹೆಂಗಿರುತ್ತೆ, ಪ್ರೊಸೀಜರ್ಸ್ ಹೆಂಗಿರುತ್ತೆ, ಯಾವ ಥರ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ನಾವು ಯಾವ ಥರ ಮಾತಾಡಬೇಕು, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು. ಸೊ ಎಲ್ಲದನ್ನು ನಮಗೆ ಹೇಳ್ಕೊಟ್ರು. ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಟೀ ಬ್ರೇಕ್ ಮುಗಿಸ್ಕೊಂಡು ಸೊ ಫೈನಲಿ ಒಂದು 2 hours ಕ್ಲಾಸ್ ಮಾಡಿದರು. ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸರ್ರು ನಮಗೆ ಯಾವ ಥರ ರೋಲ್ ಪ್ಲೇ ಮಾಡೋದು ಅಂತ ಹೇಳ್ಕೊಟ್ರು. ಅದನ್ನೆಲ್ಲ ಕಲ್ತ್ಕೊಂಡು ಅದಾದಮೇಲೆ ನಾವು ಊಟಕ್ಕೆ ಹೊರಟ್ವಿ. ಏನೇನು ಬಂದಿದೆ ಆಂಟಿ? ಸೊ ಮ್ಯಾಮ್ ಏನೇನು ಬಂದಿದೆ? ನೆಕ್ಸ್ಟ್ ನೆಕ್ಸ್ಟ್ This is ಪಲ್ಯ. this is kurma ಓ and this is rasam and this is ಸಾಂಬಾರ. ಎರಡು roti roti papad ಓಕೆ ಓಕೆ. ರೋಟಿನ ಚಪಾತಿನ? chapati. ಓಕೆ, ನೈಸ್ ನೈಸ್ ನೈಸ್. ಸರ್ ಬಂದಿದ್ದಾರೆ ಅಂತ ಇವತ್ತು ಫುಲ್ ಸ್ಪೆಷಲ್ ಇದಾ? ಸರಿ, Nan circles ಇದರಲ್ಲಿ ರೈಸ್. white rice. ಓಕೆ, ಬೇಗ ಊಟ ಮಾಡ್ಕೊಂಡು ಹೋಗೋಣ. ಕೆಳಗಡೆ ಡೈನಿಂಗ್ ಟೇಬಲಿಂದು ಚೇರ್ಗಳನ್ನೇ ತೊಗೊಂಡೋಗಿದ್ವಿ. ಸೊ ಊಟ ಮಾಡೋಕ್ಕೆ ಕೂತ್ಕೊಳ್ಳೋದು ಎಲ್ಲಿ ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ಟೇಬಲ್ ಮೇಲೆ ಕೂತ್ಕೊಂಡು ಸ್ವಲ್ಪ ಜನ ಊಟ ಮಾಡಿದ್ವಿ. ಆಮೇಲೆ ಸ್ವಲ್ಪ ಜನಕ್ಕೆ ಚೇರ್ ಇತ್ತು, ಸೊ ಅವರು ಚೇರಲ್ಲಿ ಊಟ ಮಾಡಿದ್ರು. ಹೆಂಗಿದೆ? ಗುಡ್ ಅಂತ. ಮತ್ತೆ ಬೇಗ ಊಟ ಮುಗಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮತ್ತೆ ನಾವು ಕ್ಲಾಸಿಗೆ ಹೊರಟ್ವಿ. ಸೊ ಕ್ಲಾಸಿಗೆ ಮತ್ತೆ ಹೊರಟಿ ನಮಗೆ ರೋಲ್ ಪ್ಲೇ ಮಾಡೋದು ಬಾಯ್ಸಿಗೆ ಹೇಳ್ಕೊಡ್ತಿದ್ರು. ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿತ್ತು ಎಲ್ಲ ಮಾರ್ಕ್ ಮಾಡ್ಕೊಂಡ್ವಿ. ಮತ್ತು ನಮಗೆ ಇಂಟರ್ವ್ಯೂ ಅಲ್ಲಿ ರೋಲ್ ಪ್ಲೇನೇ ಇಂಪಾರ್ಟೆಂಟು. ಆಮೇಲೆ ಇಂಟರ್ವ್ಯೂ ಅಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ. ಅದೆಲ್ಲ ನಮಗೆ ನೆನ್ಪಿಟ್ಕೋಬೇಕಂದ್ರೆ ನಾವು ಅಲ್ಲಿ ಏನೇನು ರೋಲ್ ಪ್ಲೇ ಮಾಡಿಸ್ತಾರೆ, ಏನೇನು ಕ್ವಶನ್ ಕೇಳ್ತಾರೆ ಎಲ್ಲದನ್ನು ನೋಟ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊಂಡಿದ್ವಿ. ಕ್ಲಾಸ್ ಮಾಡುವಾಗ ಇವ್ರು 4 ಜನ ಬಾಯ್ಸು ರೂಮಲ್ಲಿ ಹೋಗಿ ಮಲ್ಕೊಂಡಿದ್ರು. ಸೊ ಅದಕ್ಕೆ ಸರ್ರು ಏನಕ್ಕೆ ಹೋಗಿದ್ರಿ ಅಂತ ಪನಿಷ್ಮೆಂಟ್ ಕೊಡ್ತಿದ್ರು. ಪನಿಷ್ಮೆಂಟ್ ಏನಂದರೆ ಎಲ್ಲರೂ ದುಡ್ಡು ಹಾಕಿ ನಮಗೆ ಟ್ರೀಟ್ ಕೊಡಿಸ್ಬೇಕು ಅಂತ. ಸೊ ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕಬೇಕು, ಆಮೇಲೆ ಎಷ್ಟು ಟೋಟಲ್ ಆಗುತ್ತೆ, ಏನೇನು ತರಿಸೋದು ಅಂತ ಎಲ್ಲ ಲಿಸ್ಟ್ ಮಾಡ್ತಿದ್ರು. ಸೊ ಅವರು ಇವಾಗ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕಬೇಕು ಅಂತ ಕೌಂಟ್ ಮಾಡ್ತಿದ್ರು. ಇವ್ರು 4 ಜನನು ಟೋಟಲ್ ಅಮೌಂಟು ಡಿವೈಡ್ ಮಾಡ್ಕೊಂಡು ಸರಿಗೆ ದುಡ್ಡು ಹಾಕ್ತಿದ್ರು. ಎಲ್ಲರದು ಫೋನ್ ಪೇ ಓಪನ್ ಮಾಡಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡ್ತಿದ್ರು. ಆಲ್ಮೋಸ್ಟ್ 3 ಜನ ದುಡ್ಡು ಹಾಕಿದ್ರು. ಸೊ ಇದಾದ್ಮೇಲೆ ನಾವು ಏನೇನು ಸ್ನ್ಯಾಕ್ಸ್ ತರಿಸೋದು ಅಂತ ಡಿಸೈಡ್ ಮಾಡ್ತಿದ್ವಿ. ಎಷ್ಟು ಹಾಕಿದ್ರು ನೋಡಿ? 135. ನೀವೆಷ್ಟು ಹಾಕಿದ್ರಿ? 135 ಕಾಣಿಸ್ತಿದೆ. ಏನ್ ಕಾಣಿಸ್ಬೇಕು? ಎಷ್ಟು ಮಾಡಿದ್ರಿ ತೋರಿಸಿ. ಓ, ನಾವು ಸ್ಕ್ಯಾನರ್ ಎಲ್ಲ ಮಾಡಲ್ಲ. ಪ್ಲೀಸ್ ಬಾಯ್ ಬಾಯ್. ಪ್ಲೀಸ್ ಇದಕ್ಕೆ ದುಡ್ಡು ಹಾಕಿ ಪ್ಲೀಸ್ ಗೈಸ್, ತುಂಬ ರಿಕ್ವೆಸ್ಟ್ ಇದೆ ನಿಮ್ಮ ಕೈಯಿಂದ. ಪ್ಲೀಸ್ ಇದೇ ಸ್ಕ್ಯಾನರು ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಬರ್ತಿರ್ಬೋದು ಮೇಲೆ. ಇಲ್ಲ, ಯಾವುದು ಡಿಸ್ಕ್ರಿಪ್ಷನ್ ಆಗ್ತಿಲ್ಲ ನಾನು. ಗುಡ್ ಬಾಯ್. ಸೊ ಫೈನಲಿ ಅವ್ರು ಏನು ಹೇಳಿದರು, ಸರ್
ಏನಕ್ಕೂ ಒಪ್ಪಿಲ್ಲ, ದುಡ್ಡು ಹಾಕಲೇಬೇಕು, ಏನಾದರೂ ಟ್ರೀಟ್ ಕೊಡಲೇಬೇಕು ಅಂತ ಇದು ಮಾಡಿದರು. ಸೊ ಅದಕ್ಕೆ ಎಲ್ಲರೂ ದುಡ್ಡು ಹಾಕಿದ್ರು. ಎಲ್ಲರೂ ದುಡ್ಡು ಹಾಕಿ ಇವಾಗ ತೊಗೊಂಡು ಬರೋಕ್ಕೆ ಹೋಗ್ತಿದ್ದಾರೆ ಸ್ನ್ಯಾಕ್ಸ್. 135 ಸ್ಕಂದ ಅವ್ರು ಪೇ ಮಾಡಿದ್ದಾರೆ. ಫೋನ್ ಮಾತ್ರ ಐಫೋನ್ 15 ಓಕೆ, ಬ್ಯಾಲೆನ್ಸ್ ಮ್ಯಾಜಿಕ್ ₹2 ಅಂತ ಹೇಳಕ್ಕಾಗಲ್ಲ. ತೋರಿಸಿ ಎಷ್ಟು ಕೊಟ್ಟಿದ್ದಿ ನಾನು? ವಾಪಸ್ ಫೋನ್ ಪೇ ಮಾಡ್ತೇನೆ. 500. ರಿಚ್ ಮ್ಯಾನ್, ರಿಚ್ ಪರ್ಸನ್. ನಂದು ಕರೆನ್ಸಿ ಹೋಗುತ್ತೆ. ಏ ಆ ಥರ ಎಲ್ಲ ಮಾಡಬಾರ್ದು ದುಡ್ಡಿಗೆ. ಬೇಲೂರು ಹಾಸನ್. ಕಾಫಿ ಟೀ ಮಾಡು. ಸ್ಟಾರ್ಟ್. ಯಾವುದು? ದನ. ಸರಿ. ನೆಕ್ಸ್ಟ್ ಎಮ್ಮೆ. ಸುಂದರ ಎಮ್ಮೆ. ನೆಕ್ಸ್ಟ್ ಈಗ ಕತ್ತೆ. ಆಯ್ತಾ? ನೆಕ್ಸ್ಟ್ ಅದು ಮೇಕೆನಾ? ಸರಿ ಬರ್ತಿಲ್ಲ. ಅದಿಟ್ಕೋ, ಬುಕ್ ಇಡ್ಕೋ. ಈಗ ಯಾರು ಕಂಗ್ರಾಚುಲೇಷನ್ ಇವರು ಜಮೀರ್ ಅಹಮದ್. ಕಂಗ್ರಾಚುಲೇಷನ್ ಅಬ್ಬಾ ಲಾಟ್ರಿ. ಕೌಶಲ್ಯ ಚುರುಮುರಿ. We are making churmuri. This is Stephen who bought this lace and all. ನಮಸ್ಕಾರ ವೀಕ್ಷಕರೇ. ಈಗ ಚುರುಮುರಿ ಚಟ್ಪಟ್ ಚುರುಮುರಿ. ಈಗ ಈರುಳ್ಳಿಯನ್ನು ಬೇಯಿಸಿದ್ದಾರೆ. ಕೌಶಲ್ಯ ಕಟ್ ಮಾಡಿ. ಐಮನ್ ಆ ಥರ ಇಲ್ಲ. ರಾಂಗ್. ತಡಿಯ ಹೇಳ್ಕೊಡೋಣ ಪಾಪ ಅವಳಿಗೆ. ಐಮನ್ ಅವರೇ ಪ್ಲೀಸ್, ಐಮನ್ ಕಟ್ ಮಾಡ್ಲಿ ಕೊಡೆ ಪಾಪ ಒಂಚೂರು. ಜಾಸ್ತಿ ನಿಮಿಷ ಕೊಡಿ. ಸ್ಕಂದ ಅವರು ಫುಲ್ ಕಟ್ ಮಾಡ್ತಿದ್ದಾರೆ ಈರುಳ್ಳಿ. ಫ್ಯೂಚರ್ ವೈಫ್ ಯಾರಂತ ಗೊತ್ತಿಲ್ಲ. ಅವನಿಗೆ ವೈಫ್ ಅಲ್ಲ, ಹಸ್ಬೆಂಡ್ ಅವನಿಗೆ. ಎಲ್ಲ ಪರ್ಸನ್ಸ್ ದುಡ್ಡು ಹಾಕಿ ತಂದಿದ್ದಾರೆ. ರೀಸನ್ ಏನ್ ಹೇಳಿ, ನೀವೇ ಹೇಳ್ಬಿಡಿ. ಸಿನಾನ್ ಅವರೇ ಬನ್ನಿ. ಫಸ್ಟ್ ಟೈಮ್ ಖರ್ಚು ಮಾಡಿದ್ದಾರೆ. ವೆರಿ ಗುಡ್. ಗ್ರೇಟ್ ಪನಿಷ್ಮೆಂಟ್. ಏನೇನು ತಗೊಂಡ್ ಬಂದ್ರಿ? ಆಲೂಗೆಡ್ಡೆ ಬೋಂಡ, ಮೆಣಸಿನಕಾಯಿ ಬೋಂಡ, ಬ್ರಿಟಾನಿಯಾ ಕೇಕ್ಸ್ ಮತ್ತೆ ಮಾಜಾ ಜ್ಯೂಸ್. ಎಷ್ಟಾಯ್ತು? ಬ್ರಿಟಾನಿಯಾ ಟೋಟಲ್ ಮನಿ ಮುಖಿ. ಟೋಟಲ್ ಮನಿ just 540 rupees. Just 540 rupees. ಸೊ ಇವಾಗ ನಾವು ಅವರು ಟ್ರೀಟ್ ತಂದಿದ್ರಲ್ಲ, ಸೊ ಅದನ್ನು ತಿಂತಾ ಇದ್ದೀವಿ. ಬೋಂಡ ಬಜ್ಜಿ, ಆಮೇಲೆ ಜ್ಯೂಸ್ ಮತ್ತು ಏನೋ ಕೇಕ್ ಎಲ್ಲ ತೊಗೊಂಡು ಬಂದಿದ್ರು. ಆಮೇಲೆ ನಾವಿಲ್ಲೇ ಪೀಚಿದಿ ಚುರುಮುರಿ ಮಾಡ್ತಾ ಇದ್ವಿ. ಸೊ ಇಷ್ಟನ್ನ ಎಲ್ಲರೂ ತಿನ್ಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವು 3 ವರ್ಷ ಕಾಲೇಜಲ್ಲೇ ಈ ಥರ ಯಾವ ಪಾರ್ಟಿನೂ ಮಾಡಿಲ್ಲ. ಸೊ ಇಲ್ಲಿ ಪಿ ಜಿಯಲ್ಲಿ ಪಾರ್ಟಿ ಮಾಡಿದ್ದು ನಿಜವಾಗ್ಲೂ ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಚರ್ಮುರಿ ಏನೇನು ಹಾಕಿದ್ರಿ? ಚರ್ಮುರಿ ಹಸಿತವರೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ರು. ಟೊಮೆಟೊ ಮತ್ತು
ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಟ್ಟು ಎಲ್ಲರೂ ತುಂಬ ಇಷ್ಟಪಟ್ಟಿದ್ರು. ಅದರಿಂದ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವ್ರನ್ನೆಲ್ಲ ನಂಬಿ 114 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ ನೋಡಿ ಈ ಥರ ಹೇಳ್ತಾರೆ. ಗೈಸ್ ಇವ್ರಿಬ್ರಿಗೆ ನಿಮ್ಮಿಬ್ರದ್ದು ಏನ್ ಮೋಸ ಆಗಿದೆ ಹೇಳಿ 114 ರೂಪಾಯಿ ಎಷ್ಟು ಚರ್ಮುರಿ ಸಿಕ್ತಿತ್ತು? ಅದೇ ಅಂಗಡಿನೇ ಹಾಕ್ಬೋದಿತ್ತು, ಆದ್ರೆ ಒಂಚೂರು ಚರ್ಮುರಿ ಕೊಟ್ಟಿಲ್ಲ ಇವರಿಗೆ. ಸೊ ಫೈನಲಿ ಸರ್ರನ್ನ ಮನೆ ಕಳಿಸಿ ಆದಮೇಲೆ ಸೊ ಅವರು ಹೋದ್ರು ಮನೆಗೆ. ಅದಾದಮೇಲೆ ನಮಗೆ ಟೀ ಕೊಟ್ಟಿದ್ರು. ಟೀ ಕೊಟ್ಟು ಆದಮೇಲೆ ಎಲ್ಲರೂ ಫ್ರೀಯಾಗಿದ್ವಿ ಅಂತ, ಏನೋ ಇವತ್ತು ವರ್ಕ್ ಬೇರೆ ಇರಲಿಲ್ಲ. ಸೊ ಅದಕ್ಕೆ ಗೇಮ್ ಆಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ವಿ. ಸೊ ಗೇಮ್ ಆಡಿದ್ದು ನಿಜವಾಗ್ಲೂ ಒಂಥರ ರಿಫ್ರೆಶಿಂಗ್ ಆಯಿತು. ಚಿಕ್ಕ ವಯಸ್ಸಲ್ಲಿ ಗೇಮ್ ಆಡ್ತಿದ್ವಿ, ಅದಾದಮೇಲೆ ಯಾವಾಗ 10th ಬಂದ್ವಿ ಮತ್ತು PU ಡಿಗ್ರಿಯಲ್ಲೆಲ್ಲ ಗೇಮ್ ಆಡೋದು, ಫನ್ ಮಾಡ್ಕೊಂಡು ಬರೀ ಓದೋದು ಅನ್ನೋದ್ರಲ್ಲೇ ನಾವು ನಮ್ಮ ಲೈಫ್ನ ಸ್ಪೆಂಡ್ ಮಾಡ್ತೀವಿ. ಬಟ್ ಈ ಥರ ಫ್ರೆಂಡ್ಸ್ ಜೊತೆ ಬಂದಾಗ ಏನಾದರೂ ಒಂದು ಗೇಮ್ ಆಡಿದರೆ ನಿಜವಾಗ್ಲೂ ಒಂದು ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ನಿಜವಾಗ್ಲೂ ಒಂಥರ ಒಳ್ಳೆ ಮೆಮೊರೇಬಲ್ ಡೇ ಮತ್ತು ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಸೊ ನಾವು ಏನು ಈ PGಯಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ, ಅದೇ ಕ್ಲಾಸ್ಮೇಟ್ಸು, ಬಟ್ ಬೇರೆ ಜಾಗದಲ್ಲಿ ಬಂದು ಒಂದು PGಯಲ್ಲಿ ಇದ್ದು ಎಲ್ಲರೂ ಒಟ್ಟಿಗೆ ಇದ್ದಿದ್ದು ನಿಜವಾಗ್ಲೂ ಒಂದು ಒಳ್ಳೆ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.